ನಮಸ್ಕಾರ. ಇವತ್ತಿನ ವಿಡಿಯೋ ಈ 5 ನಿಯಮಗಳನ್ನು ಪಾಲಿಸಿದರೆ ಮಾತ್ರ ಶ್ರೀಮಂತರಾಗಲು ಸಾಧ್ಯ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಾವು ಜನರಿಗೆ ಬಹಳ ಉಪಯುಕ್ತವಾದಂಥ ವಿಡಿಯೋಗಳನ್ನು ಮಾಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋ ಶ್ರೀಮಂತರಾಗುವುದು ಹೇಗೆ, ಯಾವ ಥರ ನಮ್ಮಲ್ಲಿ ಮನೋಭಾವನೆ ಇರಬೇಕು. ವಿಡಿಯೋನ ದಯವಿಟ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ನೀವು ನಮ್ಮ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ಅಲ್ಲದೆ ವಿಡಿಯೋ ಚೆನ್ನಾಗಿದೆ ಅಂತಂದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಬಹಳ ಜನರ ಒಂದು ಮಹದಾಕಾಂಕ್ಷೆ ಏನು ಅಂತಂದ್ರೆ, ನಾವು ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಮೊತ್ತದ ಹಣವನ್ನು ಕ್ರೋಢೀಕರಣ ಮಾಡ್ಕೋಬೇಕು, ನಮ್ಮ ಜೀವನದಲ್ಲಿ ಫೈನಾನ್ಷಿಯಲಿ ಕಂಫರ್ಟಬಲ್ ಆಗಿರಬೇಕು. ಎಲ್ಲರಿಗೂ ನಾನು ಶ್ರೀಮಂತರಾಗಬೇಕು ಅನ್ನುವ ಆಸೆ ಇದ್ದರೂ ಕೂಡ ಶ್ರೀಮಂತರಾಗುವವರ ಸಂಖ್ಯೆ ಬಹಳ ಸಣ್ಣದು. ಯಾಕಂತಂದ್ರೆ ಬಹಳ ಜನ ಅವರ ಜೀವನದಲ್ಲಿ ಕ್ರಿಯಾಶೀಲರಾಗುವುದಿಲ್ಲ ಮತ್ತು ಒಂದಷ್ಟು ತಪ್ಪಿತಸ್ಥ ಮನೋಭಾವನೆಯಿಂದ ನರಳುತ್ತಾರೆ. ಮತ್ತೆ ಲೇಜಿನೆಸ್, ರಾಂಗ್ ಹ್ಯಾಬಿಟ್ಸ್ ಇಂದಾಗಿ ಶ್ರೀಮಂತರಾಗುವುದಿಲ್ಲ. ಇವತ್ತಿನ ವಿಡಿಯೋ ಅದರ ಬಗ್ಗೆ. ಶ್ರೀಮಂತರು ಶ್ರೀಮಂತರಾಗ್ತಾ ಹೋಗ್ತಾರೆ, ಬಡವರು ಬಡವರಾಗ್ತಾ ಹೋಗ್ತಾರೆ. ಕಾರಣ ಏನಿರ್ಬೋದು? ಮೊದಲನೇದ್ದು, ರಿಚ್ ಅನ್ನುವರು, ಶ್ರೀಮಂತರು ಅನ್ನುವರಿಗೆ ಹಣ ಅವರಿಗಾಗಿ ಕೆಲಸ ಮಾಡುತ್ತೆ. ಎರಡನೇದ್ದು, ಆ ರಿಚ್ ಪರ್ಸನ್ಸ್ಗೆ, ಶ್ರೀಮಂತರಿಗೆ ಒಂದು ಮೈಂಡ್ ಸೆಟ್ ಇರುತ್ತೆ. ಅದರಿಂದಾಗಿ ಅವರು ಯಾವಾಗಲೂ ಶ್ರೀಮಂತರಾಗಿ ಉಳಿತಾರೆ. ಸರಿಯಾದಂತಹ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಸರಿಯಾದ ಸಮಯದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಮತ್ತು ಅದನ್ನು ದೀರ್ಘಾವಧಿಗೆ ಅಲ್ಲಿಯೇ ಬಿಡುವುದು, ಇವೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಅತಿ ಇಂಪಾರ್ಟೆಂಟ್. ಆದರೆ ಅದೇ ಸಂದರ್ಭದಲ್ಲಿ ಒಂದಷ್ಟು ಗುಡ್ ಹ್ಯಾಬಿಟ್ಸ್ನ ನಾವು ನಮ್ಮದಾಗಿಸಿಕೊಂಡಾಗ ನಿಜವಾಗಿಯೂ ಶ್ರೀಮಂತರಾಗಿ ಉಳಿತೇವೆ ಮತ್ತು ಶ್ರೀಮಂತಿಕೆಯನ್ನು ಬೆಳೆಸ್ಕೊಂಡು ಹೋಗ್ತೇವೆ. ಮೊದಲನೆಯ ನಿಯಮ, ಪೇ ಯುವರ್ ಸೆಲ್ಫ್ ಫಸ್ಟ್. ನಿಮ್ಮ ಜೀವನದಲ್ಲಿ ನೀವು ಒಂದು ಪ್ರಯಾರಿಟಿ ಅಥವಾ ಆದ್ಯತೆ. ನೀವು ಏನು ಮಾಡಬೇಕು ಅಂತಂದ್ರೆ, ನೀವು ಯಾವುದೇ ಬಿಸ್ನೆಸ್ ಅಲ್ಲಿ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರು ಕೂಡ ಮೊದಲಿಗೆ ನಿಮ್ಮ ಹಣವನ್ನು ತೆಗೆದು ಸರಿಡಬೇಕು. ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಹೇಗಿರಬೇಕು? ಇನ್ಕಮ್ ಮೈನಸ್ ಸೇವಿಂಗ್ಸ್ ಇಸ್ ಈಕ್ವಲ್ ಟು ಎಕ್ಸ್ಪೆನ್ಸಿವ್. ಅದರ ಬದಲಾಗಿ ಬಹಳ ಜನ ಮಾಡುವ ತಪ್ಪು, ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಇಸ್ ಈಕ್ವಲ್ ಟು ಸೇವಿಂಗ್ಸ್. ಇವತ್ತು ನಾನು ಯಾವುದೋ ಒಂದು ಮದುವೆಗೆ ಹೋಗಿದ್ದೆ, ಅಲ್ಲಿ ಕೂಡ ಜನ ಮಾತಾಡ್ತಿದ್ರು, ಹಣವನ್ನು ಉಳಿಸ್ಲಿಕ್ಕೆ ಆಗೋದಿಲ್ಲ ತಿಂಗಳು. ಸರಿಯಾದಂಥ ಟೆಕ್ನಿಕ್ ಅಥವಾ ತಂತ್ರ ಏನು ಅಂತಂದ್ರೆ, ಒಮ್ಮೆ ನಿಮ್ಮ ಹತ್ರ ದುಡ್ಡು ಬಂದ ಮೇಲೆ, ಅದರಲ್ಲಿ ಟ್ಯಾಕ್ಸ್ ಅನ್ನು ಕಳೆದ ಮೇಲೆ, ನಿಮ್ಮ ಕೈಯಲ್ಲಿ ಹಣ ಉಳಿದ ಮೇಲೆ, ಅದರಲ್ಲಿ ಮೊದಲು ನೀವು ಸೇವಿಂಗ್ಸ್ ಅಮೌಂಟ್ ಅನ್ನು ತೆಗೆದು ಸೈಡಲ್ಲಿ ಇಡಿ. ಅದಾದ್ಮೇಲೆ ಖರ್ಚು ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಶ್ರೀಮಂತರ ಮನಸ್ಥಿತಿಯ ಬಗ್ಗೆ ಮಾತಾಡ್ತಾ ಇದ್ದೇನೆ. ಏನ್ ಮಾಡಬೇಕು ಅಂತಂದ್ರೆ, ಮುಂದಿನ ದಿನಗಳಿಗೆ ಸೇವಿಂಗ್ಸ್ ಮಾಡ್ತೇನೆ ಅಂತಂದ್ರೆ ನೀವು ಏನಿದ್ದರೂ ಕೂಡ 20, 25, 30, 40% ವರೆಗೂ ನಿಮ್ಮ ಹಣವನ್ನು ಉಳಿಸಬೇಕಾಗುತ್ತೆ. ಒಮ್ಮೆ ನೀವು ನಿಮ್ಮ ಉಳಿತಾಯದ ಹಣವನ್ನು, ಅದೇನು 30%, 40% ಅಂತ ಹೇಳಿದೆ, ಅದನ್ನು ತೆಗೆದು ಬೇರೆ ಬ್ಯಾಂಕಿನ ಅಕೌಂಟ್ ಅಲ್ಲಿ ಹಾಕಿದ ಮೇಲೆ ಉಳಿದ ಹಣವನ್ನು ನೀವು ನಿಮ್ಮ ಡೈಲಿ ನೆಸೆಸಿಟೀಸ್, ರೆಂಟು, ಗ್ರಾಸರೀಸ್ ಮತ್ತು ಎಂಟರ್ಟೈನ್ಮೆಂಟ್ಗೆ ಬಳಸ್ಕೊಳ್ಬಹುದು. ಮೊನ್ನೆ ನಾನು ಬೆಂಗಳೂರಿನ ಒಂದು ನ್ಯಾಯಾಲಯಕ್ಕೆ ಭೇಟಿ ಕೊಟ್ಟಿದ್ದೆ. ಅಲ್ಲಿ ಒಬ್ರು ನ್ಯಾಯಾಧೀಶರು ಸಿಕ್ಕಿದ್ರು. ಅವರು ನನ್ನನ್ನು ಗುರುತಿಸಿದ್ರು, ಡಾಕ್ಟರ್ ಭರತ್ ಚಂದ್ರ. ಆಮೇಲೆ ಹೇಳಿದ್ರು, ಸರ್, ನಿಮ್ಮ ಫಾರ್ಮುಲನ್ನ ಫಾಲೋ ಮಾಡ್ತಾ ಇದ್ದೇನೆ. ತಿಂಗಳು ಮೊದಲು ಏನು ಉಳಿಸ್ಬೇಕು ಅಂತ ಡಿಸೈಡ್ ಮಾಡ್ತಾನೋ ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಉಳಿದದ್ದನ್ನು ಮಾತ್ರ ಖರ್ಚು ಮಾಡ್ತೇನೆ. ಬಹುಶಃ ಇದನ್ನು ಎಲ್ಲರೂ ಮಾಡಿದ್ರೆ ಎಲ್ಲರಿಗೂ ಕಲ್ಯಾಣ ಆಗುತ್ತೆ. ಈ ಒಂದು ನಿಯಮವನ್ನು ನಾನು ಮಾತಾಡಬೇಕಾದ್ರೆ ಎಲ್ಲರೂ ಹೇಳ್ತಾರೆ ನಮಗೆ ಅರ್ಥ ಆಗಿದೆ, ಆದರೆ ಪ್ರಾಕ್ಟಿಕಲ್ ಆಗಿ ಅದನ್ನು ಮಾಡ್ತಾ ಇರುವವರ ಸಂಖ್ಯೆ ಅತಿ ಕಮ್ಮಿ. ಅದರಿಂದಾಗಿ ಅವರ ಜೀವನದಲ್ಲಿ ದೊಡ್ಡ ಮಟ್ಟದ ಹಣವನ್ನು ಕ್ರೋಢೀಕರಣ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಶ್ರೀಮಂತಿಕೆಯ ಹಾದಿಯಲ್ಲಿ ಹೋಗ್ಬೇಕು ಅಂತಂದ್ರೆ ಎರಡನೆಯ ನಿಯಮ, ಆಟೋಮೇಟ್ ಯುವರ್ ಸೇವಿಂಗ್ಸ್ ಆಸ್ ಮಚ್ ಆಸ್ ಪಾಸಿಬಲ್. SIP ಇಂದ ಬಹಳಷ್ಟು ಜನಕ್ಕೆ ಅನುಕೂಲ ಆಗಿದೆ. ಯಾಕಂತಂದ್ರೆ SIP ಅಂತಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಒಂದು ನಿರ್ದಿಷ್ಟವಾದ ಮೊತ್ತವನ್ನು ನಿರ್ದಿಷ್ಟವಾದ ದಿನಾಂಕದಂದು ನಿರ್ದಿಷ್ಟವಾದ ಒಂದು ಸೆಟ್ ಆಫ್ ಮ್ಯೂಚುವಲ್ ಫಂಡ್ ಅನ್ನು ಹಾಕೋದು. ಇಲ್ಲಿ ನೀವು ಆಟೋಮೇಟ್ ಮಾಡ್ತೀರಿ, ಬ್ಯಾಂಕಿಗೆ ಮ್ಯಾಂಡೇಟ್ ಕೊಡ್ತೀರಿ, ತಿಂಗಳಿಗೆ ಇಷ್ಟು ಹಣವನ್ನು ನನ್ನ ಅಕೌಂಟ್ ಇಂದ ಯೂನಿಟ್ಗಳನ್ನು ಖರೀದಿ ಮಾಡಲಿಕ್ಕೆ ಬಳಸ್ಕೊಳ್ಳಿ. ಅದೇ ರೀತಿ ನಾವು ನೋಡಿರೋ
ಅದೇ ರೀತಿ ಷೇರು ಮಾರುಕಟ್ಟೆಯಲ್ಲಿ ನಾವು SEP ಯನ್ನು ಕೂಡ ಮಾಡಬಹುದು. ಒಂದು ವ್ಯತ್ಯಾಸ ಏನು ಅಂತಂದ್ರೆ SIP ಆಟೋಮ್ಯಾಟಿಕ್, SCP ಯಲ್ಲಿ ನೀವಾಗಿ ನಿಮ್ಮ ಹಣವನ್ನು ಹಾಕಬೇಕಾಗುತ್ತೆ. ಕೇವಲ ಕೆಲವು ಬ್ರೋಕರ್ಸ್ ಹತ್ರ ಮಾತ್ರ SCP ಯನ್ನು ಆಟೋಮ್ಯಾಟಿಕ್ ಮಾಡಲಿಕ್ಕೆ ಫೆಸಿಲಿಟಿ ಇರುತ್ತೆ. ರೆಸ್ಟ್ ಆಫ್ ದ ಟೈಮ್ ನಾವು ನಮ್ಮ ವಿಲ್ ಪವರ್ ಅನ್ನು ಬಳಸಿಕೊಂಡು SCP ಮಾಡಬೇಕಾಗತ್ತೆ. ಇಲ್ಲಿ ಒಂದಷ್ಟು ಶಿಸ್ತು ಬೇಕಾಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ 20-30 ವರ್ಷದ ಹೂಡಿಕೆಯ ಬಳಿಕ ನಾವು ಹಿಂದಕ್ಕೆ ನೋಡಿದಾಗ ನಮಗೆ ಗೊತ್ತಾಗುವ ವಿಚಾರ ಏನು ಅಂತಂದ್ರೆ ನಾವು ನಮ್ಮ SCP ಯನ್ನು SIP ಯನ್ನು ಹೇಳಿಕೊಳ್ಳುವ ಮಟ್ಟಿಗೆ ಆಟೋಮೇಟ್ ಮಾಡಿಲ್ಲ ಮತ್ತು ಅದರ ಬಗ್ಗೆ ಜಾಸ್ತಿ ಚಿಂತನೆಯನ್ನು ನಡೆಸಿಲ್ಲ. ಹಲವಾರು ತಿಂಗಳು ಹಣವನ್ನು ಹಾಕಿಲ್ಲ. ಒಂದಷ್ಟು ಪೇಷನ್ಸು, ಡಿಸಿಪ್ಲಿನ್ ನಮ್ಮಲ್ಲಿ ಕಮ್ಮಿ ಇತ್ತು ಇತ್ಯಾದಿ. ಅದರ ಬದಲಾಗಿ ನಾವೇನಾದರೂ SIP-ನ SCP-ನ ಆಟೋಮೇಟ್ ಮಾಡ್ತೀವಿ ಅಂತಂದ್ರೆ ನಮ್ಮ ಸಕ್ಸಸ್ಸು ಜಾಸ್ತಿ ಆಗೋದ್ರಲ್ಲಿ ಎಡಮಾತಿಲ್ಲ. SIP-ಯನ್ನು ಮಾಡಬೇಕಾದ್ರೆ ಮತ್ತು SCP-ಯನ್ನು ಮಾಡಬೇಕಾದ್ರೆ ನಾವೇನಾದರೂ ಆಟೋಮ್ಯಾಟೆಡ್ ಮ್ಯಾಂಡೇಟ್ ಅನ್ನು ಕ್ರಿಯೇಟ್ ಮಾಡ್ತೇವೆ ಅಂತಂದ್ರೆ ಆಗ ನಮ್ಮ ಸಕ್ಸಸ್ ಮೇಲಕ್ಕೆ ಹೋಗುತ್ತೆ. ಈಗ ಯಶಸ್ಸಿನ ಹಾದಿಗೆ, ಶ್ರೀಮಂತಿಗೆ ಹಾದಿಗೆ ಮೂರನೆಯ ನಿಯಮ ಇನ್ಕ್ರೀಸ್ ಯೋರ್ ಸೇವಿಂಗ್ಸ್. ನಮ್ಮ ಉಳಿತಾಯದ ಹಣವನ್ನು ಜಾಸ್ತಿ ಮಾಡಬೇಕು ಅಂತಂದ್ರೆ 2 ತಂತ್ರಗಳು. ಒಂದು, ನಮ್ಮ ಗಳಿಕೆಯನ್ನು, ಆದಾಯವನ್ನು ಜಾಸ್ತಿ ಮಾಡಿಕೊಳ್ಳೋದು. ಎರಡನೇದ್ದು, ನಮ್ಮ ಖರ್ಚುಗಳನ್ನು ಆದಷ್ಟು ಕಮ್ಮಿ ಮಾಡಿಕೊಳ್ಳೋದು. ನಮ್ಮ ಖರ್ಚುಗಳನ್ನು ಎಲ್ಲಿಯವರೆಗೆ ಕಮ್ಮಿ ಮಾಡ್ಕೊಂಡು ಹೋಗ್ಬೋದು ಅನ್ನುವಂಥದ್ದು ಸ್ವಲ್ಪ ಯೋಚಿಸಬೇಕಾದಂಥ ವಿಚಾರ. ಒಂದು ಲೆವೆಲ್ ಮೇಲೆ ಅದನ್ನ ಕಮ್ಮಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸರಿಯಾದಂಥ ಟೆಕ್ನಿಕ್ ಏನು ಅಂತಂದ್ರೆ ನಮ್ಮ ಪ್ರಾವೀಣ್ಯತೆಯನ್ನು, ನೈಪುಣ್ಯತೆಯನ್ನು, ಟೆಕ್ನಿಕ್ ಅನ್ನು ಜಾಸ್ತಿ ಮಾಡಿಕೊಂಡು ಆದಷ್ಟು ಜೀವನದಲ್ಲಿ ಜಾಸ್ತಿ ಹಣವನ್ನು ಸಂಪಾದನೆ ಮಾಡೋದು. ಖರ್ಚನ್ನು ಕಮ್ಮಿ ಮಾಡುವುದು ಕಠಿಣ ಅಂತ ಹೇಳಿದೆ. ಅದೇ ಸಂದರ್ಭದಲ್ಲಿ ನಿಮ್ಮ ಇನ್ಕಮ್ ಅನ್ನು ಜಾಸ್ತಿ ಮಾಡ್ಕೊಳ್ಳೋದು ಬಹಳ ಸರಳ ಅಂತಾನು ಹೇಳ್ಬೇಕಾಗ್ತದೆ. ಕೇವಲ ಸಂಬಳದಿಂದ ನಮ್ಮ ಜೀವನ ನಡೆಯುತ್ತದೆ ಅನ್ನುವಂಥದ್ದು ಸುಳ್ಳಾಗತ್ತೆ. ನೀವು ಮಲ್ಟಿಪಲ್ ಸ್ಟ್ರೀಮ್ಸ್ ಆಫ್ ಇನ್ಕಮ್ ನ ಕಂಡ್ಕೊಳ್ಬೇಕಾಗತ್ತೆ. ಪಾರ್ಟ್ ಟೈಮ್ ಬಿಸ್ನೆಸ್ ನ ಇಂಪ್ರೂವ್ ಮಾಡಬೇಕಾಗುತ್ತೆ. ನೀವು 9 ರಿಂದ 6 ಗಂಟೆ 7 ಗಂಟೆವರೆಗೆ ಆಫೀಸಲ್ಲಿ ವರ್ಕ್ ಮಾಡ್ತೀರಿ ಅಂತ ಆದ್ರೆ ಮತ್ತು ವೀಕೆಂಡ್ಸ್ ನಲ್ಲಿ ನೀವು ಯಾವ್ದಾದ್ರೂ ಒಂದು ಒಳ್ಳೆಯ ಹಾಬಿಯನ್ನು ತಗೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತಂದ್ರೆ ಆವಾಗ ಜಾಸ್ತಿ ಹಣವನ್ನು ಗಳಿಸುವಂತ ಚಾನ್ಸ್ ಇದೆ. ಅದರಿಂದಾಗಿ ಜಾಸ್ತಿ ಉಳಿತಾಯವನ್ನು ಕೂಡ ಮಾಡಬಹುದು. ಈ ರೀತಿ ಜಾಸ್ತಿ ಉಳಿತಾಯದ ಹಣ ನಮ್ಮ SIP SCP ನಲ್ಲಿ ತೊಡಗೋದ್ರಿಂದ ಮುಂದಿನ ದಿನಗಳಲ್ಲಿ ನಮಗೆ ಬರುವಂತ ಕಾರ್ಪಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. 4ನೆಯ ಶ್ರೀಮಂತಿಕೆಯ ನಿಯಮವನ್ನು ಈಗ ನಿಮ್ಮ ಮುಂದೆ ಇರ್ತಾ ಇದ್ದೇನೆ. ಡೋಂಟ್ ಸ್ಪೆಂಡ್ ಟು ಕಂಪೀಟ್ ವಿತ್ ಅದರ್ಸ್. ಇದು ಸದ್ಯಕ್ಕೆ ನಮ್ಮ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ನಡೀತಾ ಇರುವಂತ ವಿಚಾರ. ಏನು ಅಂತಂದ್ರೆ ಬಹಳ ಜನ ಅವರ ಕೊಲೀಗ್ಸು, ಸ್ನೇಹಿತರು, ಬಂಧು ಬಾಂಧವರು, ಕಸಿನ್ಸ್ ಅವರೊಟ್ಟಿಗೆ ಕಾಂಪಿಟಿಷನ್ಗೆ ನಿಲ್ತಾರೆ. ಅವ್ರ ಕಾರ್ ತಗೊಂಡ್ರೆ ಇವರು ಕಾರ್ ತಗೊಳ್ತಾರೆ. ಅವರು ಒಂದು ದೊಡ್ಡ ಮನೆಯನ್ನು ಕಟ್ಸಿದ್ರೆ ನೀವು ಕೂಡ ಆ ದೊಡ್ಡ ಮನೆಯನ್ನು ಕಟ್ಸ್ತೀರಿ. ಮತ್ತು ಅವರೇನಾದ್ರೂ ಫಾರಿನ್ ಟ್ರಿಪ್ ಹೋದ್ರು ಅಂತಂದ್ರೆ ನೀವು ಕೂಡ ಫಾರಿನ್ ಟ್ರಿಪ್ ಹೋಗ್ತೀರಿ. ನಿಮಗೆ ಅದು ಅಫೋರ್ಡೆಬಲೋ ಇಲ್ಲವೋ ಅನ್ನುವಂಥ ಚಿಂತನೆಯನ್ನು ನಡೆಸೋದಿಲ್ಲ. ಆದ್ದರಿಂದ ಜಾಸ್ತಿ ಹಣವನ್ನು ವ್ಯಯಿಸುತ್ತೀರಿ ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಉಳಿತಾಯದ ಹಣ ಕಮ್ಮಿ ಆಗ್ತಾ ಹೋಗುತ್ತೆ. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಇಟ್ ಇಸ್ ಬೆಟರ್ ಟು ಬಿ ರಿಚ್ ದ್ಯಾನ್ ಲುಕ್ ರಿಚ್ ಬಟ್ ನಾಟ್ ಟು ಬಿ ರಿಚ್. ನೀವು ಯಾವುದನ್ನಾದ್ರೂ ಖರೀದಿ ಮಾಡಬೇಕು, ಅದರ ಮೇಲೆ ಖರ್ಚು ಮಾಡಬೇಕು ಅಂತಂದ್ರೆ ಅದು ನಿಮಗೆ ಸಂತೋಷವನ್ನು ಕೊಡಬೇಕು ಮತ್ತು ಅದು ನಿಮ್ಮ ಅಫೋರ್ಡೆಬಲ್ ಲಿಮಿಟ್ ಅಲ್ಲಿ ಇರಬೇಕು. ಬ್ಯಾಲೆನ್ಸ್ ಟುಡೇ ಸ್ಪೆಂಡಿಂಗ್ ವಿತ್ ಫ್ಯೂಚರ್ ರಿಕ್ವೈರ್ಮೆಂಟ್. ಇವತ್ತು ಏನು ಖರ್ಚು ಮಾಡ್ತೀರಿ, ಮುಂದಿನ ದಿನಗಳಲ್ಲಿ ಏನು ಹಣ ಬೇಕು ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಿ ಅಂತಂದ್ರೆ ನೀವೇ ಜಾಸ್ತಿ ಸಕ್ಸಸ್ಫುಲ್ ಆಗ್ತೀರಿ ಲೈಫ್ನಲ್ಲಿ. ಇಂಗ್ಲಿಷ್ ನಲ್ಲೇ ಹೇಳ್ಬಿಡ್ತೇನೆ, ಅವಾಯ್ಡ್ ಹೈ ಸ್ಪೆಂಡಿಂಗ್ ಆನ್ ಥಿಂಗ್ಸ್ ವಿಚ್ ಮೇ ಪ್ರೊವೈಡ್ ಯು ಟೆಂಪರರಿ ಅಂಡ್ ಶಾರ್ಟ್ ಲಿವ್ಡ್ ಎಕ್ಸೈಟ್ಮೆಂಟ್. ಅಂತಂದ್ರೆ ಯಾವುದು ಹ್ಯಾಪಿನೆಸ್ ಕೊಡುತ್ತೆ ಅಂತ ನೋಡಿ, ಯಾವುದು ಪ್ಲೆಷರ್ ಕೊಡುತ್ತೆ ಅಂತ ನೋಡಬೇಡಿ. ಅಂತಂದ್ರೆ ಪ್ಲೆಷರ್ ಅನ್ನುವಂಥದ್ದು ಮೊಮೆಂಟರಿ ಮತ್ತು ಹ್ಯಾಪಿನೆಸ್ ಅನ್ನುವಂಥದ್ದು ಪರ್ಮನೆಂಟ್. ಯಾವುದನ್ನು ನೀವು ಅಫೋರ್ಡ್ ಮಾಡಬಹುದು, ಯಾವುದರಲ್ಲಿ ನಿಮಗೆ ಜಾಸ್ತಿ ಸಂತೋಷ ಇದೆಯೋ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗಿ. ಈಗ ಶ್ರೀಮಂತಿಕೆಯ ಹಾದಿಯ 5ನೆಯ ನಿಯಮ, ಲರ್ನ್ ಟು ಮ್ಯಾನೇಜ್ ಮನಿ ಸೊ ದ್ಯಾಟ್ ಯು ಗೆಟ್ ಮೋರ್ ಮನಿ. ನಿಮ್ಮ ಹತ್ರ ಈಗಾಗಲೇ ಇರುವ ಹಣವನ್ನು ನೀವು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಭಗವಂತನು ನಿಮಗೆ ಇನ್ನೂ ಜಾಸ್ತಿ ಹಣವನ್ನು ದಯಪಾಲಿಸ್ತಾನೆ.
ಭಗವಂತ ಅನ್ನುವಂತ ಪದವನ್ನು ಬೇರೆದಾಗಿ ಬಳಸಬೇಕು ಅಂತಂದ್ರೆ ಯೂನಿವರ್ಸ್ ಅಂತ ಕರೀತೇವೆ. ನೀವೇನಾದ್ರೂ ನಿಮ್ಮಲ್ಲಿರುವ ಹಣವನ್ನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತಂದ್ರೆ ಆಗ ಭಗವಂತನು ಮತ್ತು ಯೂನಿವರ್ಸ್ ನಿಮಗೆ ಮುಂದಿನ ದಿನಗಳಲ್ಲಿ ಜಾಸ್ತಿ ಹಣವನ್ನು ದಯಪಾಲಿಸುವುದಿಲ್ಲ. ಈಗ ನಾನು ಹೇಳಿದ ವಾಕ್ಯಗಳು ನಮ್ಮ ಜೀವನದ ಎಲ್ಲ ವಲಯಗಳಲ್ಲೂ ಅತಿ ಪ್ರಾಮುಖ್ಯ. ಲೈಫ್ ಇರಲಿ, ಪರ್ಸನಲ್ ಫೈನಾನ್ಸ್ ಇರಲಿ, ನೀವು ಎಲ್ಲಿಯವರೆಗೆ ಆ ಹಣಕ್ಕೆ ಡಿಸರ್ವ್ ಅಲ್ವೋ ಅಲ್ಲಿವರೆಗೆ ಆ ಹಣ ನಿಮ್ಮ ಹತ್ರ ಬರುವುದಿಲ್ಲ, ಬಂದವರು ನಿಮ್ಮ ಹತ್ರ ಇರುವುದಿಲ್ಲ. ಈ ವಿಡಿಯೋದಲ್ಲಿ ನಾನು ವಿವರಿಸಿದ 5 ನಿಯಮಗಳನ್ನು ಯಾರು ಡಿಫಾಲ್ಟ್ ಆಗಿ ಅವರಲ್ಲಿ ಕಂಡುಕೊಳ್ತಾರೋ ಅವರು ನಿಜವಾಗಿಯೂ ಜೀವನದಲ್ಲಿ ಶಾಶ್ವತವಾದಂತಹ ಶ್ರೀಮಂತಿಕೆಯನ್ನು ಕಂಡುಕೊಳ್ತಾರೆ. ಯಾರಿಗೆ ಈ ನಿಯಮಗಳ ಬಗ್ಗೆ ಏನು ಅರಿವು ಇಲ್ಲವೋ, ಅದನ್ನು ಪಾಲಿಸುವುದಿಲ್ಲವೋ ಅವರು ದಿನದಿಂದ ದಿನಕ್ಕೆ ಬಡವರಾಗ್ತಾ ಹೋಗ್ತಾರೆ. ಈ ಸಂದರ್ಭದಲ್ಲಿ ಇನ್ನೊಂದು ವಾಕ್ಯವನ್ನು ಕೂಡ ಹೇಳಲೇಬೇಕಾಗುತ್ತೆ. ಮನಿ ಮೇ ನಾಟ್ ಬ್ರಿಂಗ್ ಯು ಆಲ್ ದ ಹ್ಯಾಪಿನೆಸ್ ಇನ್ ಲೈಫ್. ಅಂದರೆ ಕೇವಲ ಹಣದಿಂದ ನೀವು ಜೀವನದಲ್ಲಿ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ವಾಕ್ಯವನ್ನು ಹೇಳಿದ ಮೇಲೆ ಇನ್ನೊಂದು ವಿಚಾರವನ್ನು ಕೂಡ ನಿಮ್ಮ ಮುಂದೆ ಇಡಬೇಕಾಗುತ್ತೆ. ದುಡ್ಡಿಲ್ಲ ಅಂತಂದ್ರೆ ನಮ್ಮ ಜೀವನದಲ್ಲಿ ಇರಿಟೇಷನ್, ಫ್ರಸ್ಟ್ರೇಷನ್, ಡಿಸ್ಕಂಟೆಂಟ್ಮೆಂಟ್ ಇವುಗಳು ಗ್ಯಾರಂಟಿ. ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಉಪಯುಕ್ತ. ಕರ್ನಾಟಕದ ಪ್ರತಿಯೊಬ್ಬರೂ ಕೂಡ ಇದನ್ನು ಕೇಳಬೇಕು ಮತ್ತು ಅಲ್ಲಿರುವಂತಹ ನಿಯಮಗಳನ್ನು ತಮ್ಮದಾಗಿಸಿಕೊಳ್ಳಬೇಕು ಅನ್ನುವಂತಹದ್ದು ನಮ್ಮ ಮಹದಾಸೆ. ಆದ್ದರಿಂದ ವಿಡಿಯೋನ ತಪ್ಪದೆ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ಬಹಳ ದಿನಗಳಿಂದ ಫೈನಾನ್ಸ್ ಬಗ್ಗೆ ಕಾರ್ಯಾಗಾರಗಳನ್ನು ನಡೆಸ್ತಾ ಬರ್ತಾ ಇರುವಂತ ನನಗೊಂದು ಡೌಟ್ ಏನು ಅಂತಂದ್ರೆ, ಇಂತಹ ವಿಡಿಯೋಗಳನ್ನು ಜನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಸಂಪೂರ್ಣವಾಗಿ ಕೇಳೋದಿಲ್ಲ, ಇತರರಿಗೆ ಫಾರ್ವರ್ಡ್ ಮಾಡೋದಿಲ್ಲ ಮತ್ತು ಕ್ರಿಯಾಶೀಲರಾಗುವುದಿಲ್ಲ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಜೀವನದಲ್ಲಿ ಫೈನಾನ್ಷಿಯಲ್ ಸಕ್ಸಸ್ ಅನ್ನು ಕಂಡುಕೊಳ್ಳಿಕ್ಕೆ ನೀವು ಸೀರಿಯಸ್ ಆಗಿ ವರ್ಕ್ ಮಾಡ್ತೀರಾ? ಎಸ್, ಐ ಆಮ್ ಸೀರಿಯಸ್ ಅಂತ ಟೈಪ್ ಮಾಡಿ, ಇಲ್ಲ ನೋ ಐ ಆಮ್ ಲೇಜಿ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.